ಕರ್ನಾಟಕದ ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಸ್ನೇಹಿತರೆ, ಇವತ್ತಿನ ವಿಡಿಯೋದೊಳಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೆಹಂದಿ ಅಂದ್ರೆ ಯಾರಿಗಿಷ್ಟ ಅಲ್ಲ ಹೇಳ್ರಿ. ನಮ್ಮ ಹೆಣ್ಣು ಮಕ್ಕಳಿಗಂತೂ ಮೆಹಂದಿ ಅಂದ್ರೆ ಬಹಳ ಪಂಚಪ್ರಾಣ. ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅಥವಾ ಮದುವೆ ಇರಲಿ, ಅವ್ರೇನು ಮಾಡ್ತಾರಂತಂದ್ರೆ ಮನಕೈ ತನಕ ಮತ್ತು ಕಾಲುಗಳಿಗೂ ಸಹ ಏನು ಮಾಡ್ತಾರಪ್ಪ ಅಂತಂದ್ರೆ ಮೆಹಂದಿಯನ್ನು ಹಚ್ಕೋತಾರೆ. ಇನ್ನು ನಮ್ಮ ಗಂಡು ಮಕ್ಕಳು ಕೂಡ ಅಷ್ಟೇ ರೀ. ಅವರು ಕೂಡ ಇವತ್ತಿನ ದಿನಗಳಲ್ಲಿ ಏನು ಮಾಡಕತ್ತಾರ ಅಂತಂದ್ರೆ ಟ್ಯಾಟೋಗಳನ್ನು ಮೈ ತುಂಬೆಲ್ಲ ತಕ್ಕೊರಕತ್ತಾರ ರೀ. ಹಂಗೆ ಬರೀ ಗಂಡು ಮಕ್ಕಳು ಅಟ್ಟ ಅಲ್ಲ, ಹೆಣ್ಮಕ್ಳು ಕೂಡ ಇವತ್ತೇನು ಮಾಡಕತ್ತಾರಪ್ಪ ಅಂತಂದ್ರೆ ಟ್ಯಾಟೋಗಳನ್ನು ನಮ್ಮ ಶರೀರದ ಮೇಲೆ ನಾವು ತಗೊಳಕತ್ತೀವಿ ರೀ. ಹಾಗಾದ್ರೆ ಆ ಟ್ಯಾಟೋ ಮತ್ತು ಮೆಹಂದಿ ನಡಕ್ಕೆ ಏನೇನು ಡಿಫ್ರೆನ್ಸ್ ಐತಿ ಅದೆಲ್ಲ ನಮಗೆ ಗೊತ್ತಿರ್ತೈತಿ. ಆದ್ರೆ ಈ ಒಂದು ವಿಚಾರ ಏನಾಗಿರೋದಿಲ್ಲಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರಂಗಿಲ್ಲ. ಯಾವ ವಿಚಾರ? ಮೆಹಂದಿ ಕೆಲ ದಿನಗಳ ನಂತರ ಏನಾಕೈತಪ್ಪ ಅಂತಂದ್ರೆ ಅಳಿಸಿ ಹೋಗ್ತೈತಿ, ಆದರೆ ಟ್ಯಾಟೋ ಅಳಿಸೋದಿಲ್ಲ. ಯಾಕ ಅಂತೇಳಿ ನಮಗೇನಾಕೈತಪ್ಪ ಅಂತಂದ್ರೆ ಕುತೂಹಲ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ನಮ್ಮ ಮುಂದೆ ಬರ್ತಾ ಹೋಗ್ತದೆ. ಹಾಗಾದ್ರೆ ಯಾಕೆ ಮೆಹಂದಿ ಹೋಗ್ತತಿ ಮತ್ತು ಟ್ಯಾಟೋ ಹೋಗಂಗಿಲ್ಲ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತಲೂ ಮುಂಚಿತವಾಗಿ ತಾವು ಯಾರು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬಾಜುಕೊಂದು ಬೆಲ್ ಐಕನ್ ಕೂಡ ಐತಿ, ಅದನ್ನು ಕ್ಲಿಕ್ ಮಾಡಿರಿ. ಯಾಕಂತಂದ್ರೆ ನಾವು ಈ ರೀತಿ ಹಾಕ್ತಕ್ಕಂಥ ಪ್ರತಿಯೊಂದು ಕುತೂಹಲಕಾರಿ ವಿಡಿಯೋಗಳು ತಮಗೆ ಬಂದು ತಲುಪ್ತಾವ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ. ಆಮೇಲೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಮತ್ತು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ ಸ್ನೇಹಿತರೆ. ದಯವಿಟ್ಟು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಐತಿ, ಕೊನೆಯವರೆಗೂ ದಯವಿಟ್ಟು ನೋಡ್ರಿ. ನಮಗೆಲ್ಲ ಗೊತ್ತಿರ್ತೈತಿ, ಮೆಹಂದಿಯನ್ನು ಹಚ್ಕೋತಿರ್ತೀವಿ, ಅದು ಅಳಿಕೆ ಹೋಗ್ತಿರ್ತೈತಿ. ಟ್ಯಾಟೋ ಹಾಕೋತಿರ್ತೀವಿ, ಅದು ಒಟ್ಟು ಅಳ್ಕೋದಿಲ್ಲ. ಯಾಕಂತೇಳಿ ನಾವು ವಿಚಾರ ಮಾಡೋಕೆ ಹೋಗಂಗಿಲ್ಲ ರೀ, ಹೌದಾ? ಹಾಗಾದ್ರೆ ಬರ್ರಿ ಇವತ್ತೇನು ಮಾಡೋಣ ಅಂತಂದ್ರೆ ಯಾಕೆ ಆ ರೀತಿ ಆಗ್ತತಿ ಅಂತಕ್ಕಂಥದ್ದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಟ್ಯಾಟೋವನ್ನು ಮತ್ತು ಮೆಹಂದಿಯನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ನಮ್ಮ ಕೈಗಳ ಮೇಲೆ ಅಥವಾ ನಮ್ಮ ಶರೀರದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ತಗೋತಿರ್ತೀವಿ. ಹಾಗಾದ್ರೆ ಈ ಮದರಂಗಿ ಅಥವಾ ಮೆಹಂದಿಯನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಕೈಗಳ ಮೇಲೆ ಅಥವಾ ನಮ್ಮ ಚರ್ಮದ ಮೇಲೆ, ಚರ್ಮದ ಹೊರ ಪದರದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ಈ ಒಂದು ಮೆಹಂದಿಯನ್ನು ಅಥವಾ ಮದರಂಗಿ ಅಂತ ಕರಿತಾ ಬರ್ತೀವಿ. ಈ ಮೆಹಂದಿ ಅಥವಾ ಮದರಂಗಿಯನ್ನು ನಮ್ಮ ಚರ್ಮದ ಹೊರ ಪದರದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಹಚ್ಕೋತೀವಿ. ಇದು ನಮ್ಮ ಚರ್ಮದ ಹೊರ ಪದರದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ಮದರಂಗಿಯನ್ನು ಅಥವಾ ಮೆಹಂದಿಯನ್ನು ನಾವು ಹಚ್ಕೊಳ್ತಾ ಬರ್ತೀವಿ. ಅದನ್ನು ಸ್ವಲ್ಪ ಏನು ಮಾಡೋಣ ಅಂತಂದ್ರೆ ಆ ಚರ್ಮದ, ಇಲ್ಲಿ ಒಂದು ಚರ್ಮದ ಡೈಗ್ರಾಮ್ ಐತಿ, ಆ ಡೈಗ್ರಾಮ್ ಮೂಲಕ ತಿಳ್ಕೊಳ್ತಾ ಹೋಗೋಣ ಯಾಕೆ ಮೆಹಂದಿ ಜಲ್ದಿ ಹೋಗ್ತೈತಿ ಅಂತಕ್ಕಂಥ ಮಾಹಿತಿ ನಮಗೆ ಇಲ್ಲಿ ಗೊತ್ತಾಗ್ತೈತಿ. ನಾವು ಆಗಲೇ ನೋಡಿದಾಗ ಏನು ಮಾಡ್ತೀವಿ ಅಂತಂದ್ರೆ ನಾವು ನಮ್ಮ ಶರೀರದ ಅಥವಾ ನಮ್ಮ ಚರ್ಮದ ಹೊರ ಪದರದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಮೆಹಂದಿಯನ್ನು ಹಚ್ಕೊಳ್ತೀವಿ. ಇದು ಚರ್ಮದ ಹೊರ ಪದರ. ಇದಕ್ಕೇನಂತ ಕರಿತೀವಿ ಅಂತಂದ್ರೆ ನಾವು ಎಪಿಡರ್ಮಿಸ್ ಅಂತ ಕರಿತಾ ಬರ್ತೀವಿ. ಎಪಿಡರ್ಮಿಸ್ ಅಂತೇಳಿ ಚರ್ಮದ ಹೊರ ಪದರವನ್ನು ಕರಿತೀವಿ. ಆ ಚರ್ಮದ ಹೊರ ಪದರದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಮೆಹಂದಿಯನ್ನು ಹಚ್ಕೊಳ್ತೀವಿ ಅಥವಾ ಮದರಂಗಿಯನ್ನು ಹಚ್ಕೊಳ್ತೀವಿ. ಅದೇನಾಗತ್ತಪ್ಪ ಅಂತಂದ್ರೆ ಮೆಹಂದಿಯಲ್ಲಿ ಇರ್ತಕ್ಕಂಥ ಪಿಗ್ಮೆಂಟ್, ಮೆಹಂದಿಯಲ್ಲಿ ಒಂದು ಪಿಗ್ಮೆಂಟ್ ಇರ್ತದೆ. ಆ ಪಿಗ್ಮೆಂಟ್ ಏನು ಮಾಡ್ತದಪ್ಪ ಅಂತಂದ್ರೆ ಈ ಎಪಿಡರ್ಮಿಸ್ನಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಏನು ಮಾಡ್ತತಿ, ಈ ಮೆಹಂದಿಯ ಪಿಗ್ಮೆಂಟ್ನೊಂದಿಗೆ ವರ್ತಿಸಿ ಏನು ಮಾಡ್ತೈತಪ್ಪ ಅಂತಂದ್ರೆ ಬಣ್ಣವನ್ನು ಬಿಡ್ತದೆ ಅಥವಾ ವರ್ಣವನ್ನು ಬಿಡ್ತದೆ. ಹಾಗಾಗಿ ಏನಾಗತ್ತಪ್ಪ ಅಂತಂದ್ರೆ ನಾವು ಈ ನಮ್ಮ ಚರ್ಮದ ಹೊರ ಪದರದ ಮೇಲೆ ಮೆಹಂದಿಯನ್ನು ಹಚ್ಕೊಂಡಾಗ ಕೆಲವು ಗಂಟೆಗಳ ನಂತರ ಏನು ಮಾಡ್ತೀವಪ್ಪ ಅಂತ ನಾವು ಒಂದು ತೊಳ್ಕೊಳ್ತೀವಿ. ತೊಳ್ಕೊಂಡಾಗ ಯಾವ ರೀತಿ ರಿಯಾಕ್ಷನ್ ಆಗಿರ್ತದಪ್ಪ ಅಂತಂದ್ರೆ ಈ ಎಪಿಡರ್ಮಿಸ್ನಲ್ಲಿರ್ತಕ್ಕಂಥ ಪ್ರೋಟೀನು ಈ ಮೆಹಂದಿಯಲ್ಲಿರ್ತಕ್ಕಂಥ ಪಿಗ್ಮೆಂಟ್ನೊಂದಿಗೆ ವರ್ತಿಸಿ ಏನು ಮಾಡ್ತೈತೆ ಅಂದ್ರೆ ಈ ಒಂದು ಬಣ್ಣವನ್ನು ಬಿಡ್ತದೆ. ಹಾಗಾಗಿ ನಮಗೇನು ಕಾಣ್ತೈತೆ ಅಂದ್ರೆ ಮೆಹಂದಿ ಇದ್ದು ಎದ್ದು ಕಾಣ್ತೈತಿ. ನಮ್ಮ ಕೈ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಅದು ಲೇಪನಗೊಳ್ತದೆ. ಹಾಗಾದ್ರೆ ಯಾಕೆ ಹೋಗ್ತೈತಿ ರೀ ಅಂದಾಗ
ಈ ಒಂದು ಎಪಿಡರ್ಮಿಸ್ ಚರ್ಮದ ಹೊರಪದರವಾಗಿರ್ತಕ್ಕಂಥ ಎಪಿಡರ್ಮಿಸ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಹಳೆಯ ಜೀವಕೋಶಗಳು, ಇಲ್ಲಿ ಜೀವಕೋಶಗಳು ಏನಾಗ್ತಿರ್ತಾವ ಅಂತಂದ್ರೆ ಹುಟ್ತಿರ್ತಾವ ಮತ್ತು ಸಾಯ್ತಿರ್ತಾವೆ. ಹಾಗಾಗಿ ಹಳೆಯ ಜೀವಕೋಶಗಳು ಸತ್ತು ಹೊಸ ಜೀವಕೋಶಗಳು ಏನಾಗ್ತಾವಪ್ಪ ಅಂತಂದ್ರೆ ಇಲ್ಲಿ ರಚನೆಗೊಳ್ತಿರ್ತಾವ, ಹೊಸ ಜೀವಕೋಶಗಳು ರಚನೆಗೊಳ್ತಿರ್ತಾವೆ. ಈ ರೀತಿ ಈ ಜೀವಕೋಶಗಳು ಹುಟ್ಟುದು ಮತ್ತು ಸಾಯೋದು ಮಾಡಿದಾಗ ಇಲ್ಲಿ ಇರ್ತಕ್ಕಂಥ ಹೊರ ಪದರ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಹೊರ ಪದರ ಏನಾಗತ್ತಪ್ಪ ಅಂತಂದ್ರೆ ನಾಶವಾಗಿ ಹೋಗ್ತಿರ್ತೈತಿ ಮತ್ತು ಹೊಸ ಪದರ ಬರ್ತಿರ್ತೈತಿ. ಹಾಗಾಗಿ ಏನಾಗೈತಪ್ಪ ಅಂತಂದ್ರೆ ಈ ಎಪಿಡರ್ಮಿಸ್ ಮೇಲೆ ಇರ್ತಕ್ಕಂಥ ಮೆಹಂದಿ ಇದ್ದು ಅಳಿಕೆ ಹೋಗಿಬಿಡ್ತೈತಿ. ಕೆಲವು ದಿನಗಳಾದ ನಂತರ 15 ದಿವಸ ಅಥವಾ 20 ದಿವಸ, ಕೆಲವೊಂದು ಮೆಹಂದಿಗಳು 1 ತಿಂಗಳು ಬರೋ ತನಕ ಇರ್ತಾವಪ್ಪ ಅಂತಂದ್ರೆ ಇರ್ತಾವ. ಆ 1 ತಿಂಗಳ ಸಮಯ ಆದ ನಂತರ ಏನಾಕೈತಪ್ಪ ಅಂತಂದ್ರೆ ಆ ಮೆಹಂದಿ ಇದ್ದು ನಮ್ಮ ಚರ್ಮದ ಮೇಲಿಂದ ಹೋಗಿಬಿಡ್ತೈತಿ. ಆದ್ರೆ ಟ್ಯಾಟೋದ ಅದನ್ನು ಕೂಡ ನಾವೇನು ಮಾಡ್ತೀವಿ, ನಮ್ಮ ಚರ್ಮದ ಮೇಲೇ ತಗೊಂಡಿರ್ತೀವಿ. ಆದರೆ ಯಾಕೆ ಟ್ಯಾಟೋ ಹೋಗಲ್ಲ ಅಂತಕ್ಕಂಥದ್ದು ಮಾಹಿತಿಯನ್ನು ಇಲ್ಲಿ ನೋಡೋದಾದ್ರೆ, ಐ ಹೋಪ್ ಇದು ಗೊತ್ತಾಯ್ತು ಅನ್ಕೋತೀನಿ. ಚರ್ಮದ ಹೊರ ಪದರದ ಮೇಲೆ ಇದನ್ನು ನಾವು ಹಚ್ಕೊಳ್ತೀವಿ, ಅದಕ್ಕೆ ಎಪಿಡರ್ಮಿಸ್ ಅಂತ ಕರಿತಾ ಬರ್ತೀವಿ. ಆ ಎಪಿಡರ್ಮಿಸ್ನಲ್ಲಿರ್ತಕ್ಕಂಥ ಪ್ರೋಟೀನ್ ಇದ್ದುದು ಮೆಹಂದಿಯ ಪಿಗ್ಮೆಂಟ್ನೊಂದಿಗೆ ವರ್ತಿಸಿ ಬಣ್ಣವನ್ನು ಬಿಡ್ತದೆ. ಹಾಗಾಗಿ ಮೆಹಂದಿ ನಮ್ಮ ಕೈ ಮೇಲೆ ಮೂಡ್ತದೆ. ಆದರೆ ಈ ಎಪಿಡರ್ಮಿಸ್ನಲ್ಲಿರ್ತಕ್ಕಂಥ ಜೀವಕೋಶಗಳು ಹುಟ್ಟುದು ಮತ್ತು ಸಾಯುವುದು ಮಾಡ್ತಿರ್ತಾವೆ, ಅಥವಾ ಹೊಸ ಜೀವಕೋಶಗಳು ಹುಡ್ತಾವೆ. ಹಳೆಯ ಜೀವಕೋಶಗಳು ಡೆಡ್ ಸ್ಕಿನ್ ಸೆಲ್ಸ್ ಅಂತ ಕರಿತಾ ಬರ್ತೀವಿ, ಅವು ನಾಶ ಆಗ್ತಿರ್ತವೆ. ಹಾಗಾಗಿ ಈ ಒಂದು ಎಪಿಡರ್ಮಿಸ್ನ ಮೇಲ್ಪದರ ಹಾಳಾಗ್ತಿರ್ತೈತಿ. ಹಾಗಾಗಿ ಮೆಹಂದಿ ಏನು ಮಾಡ್ತೈತಪ್ಪ ಅಂತಂದ್ರೆ ಹೋಗಿಬಿಡ್ತೈತಿ. ಅದೇ ನಾವು ಟ್ಯಾಟೋಗೆ ಬಂದ್ರೆ ಟ್ಯಾಟೋವನ್ನು ಯಾವ ರೀತಿ ತೆಗಿತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು. ಇದು ಚರ್ಮದ ಹೊರಪದರ ಎಪಿಡರ್ಮಿಸ್. ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಮೆಹಂದಿಯನ್ನು ತಗೋತೀವಿ. ಆದರೆ ಟ್ಯಾಟೋವನ್ನು ಎಲ್ಲಿ ತೆಗಿತಾರಪ್ಪ, ಟ್ಯಾಟೋವನ್ನು ಎಲ್ಲಿ ತೆಗಿತಾರಂತಂದ್ರೆ ಸೂಜಿಯ ಮೂಲಕ, ಚೂಪಾದ ಸೂಜಿಯ ಮೂಲಕ ಚರ್ಮದ 2ನೇ ಪದರ ಆಗಿರ್ತಕ್ಕಂಥ ಡರ್ಮಿಸ್ನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಟ್ಯಾಟೋನ ಪಿಗ್ಮೆಂಟನ್ನು ಬಿಡ್ತಾರೆ. ಈ ಸೂಜಿಗಳ ಮೂಲಕ ಏನು ಮಾಡ್ತಾರೆ ಅಂತಂದರೆ ಚರ್ಮದ 2ನೇ ಪದರವಾಗಿರ್ತಕ್ಕಂಥ ಡರ್ಮಿಸ್ ಮೇಲೆ ಟ್ಯಾಟೋನ ಪಿಗ್ಮೆಂಟ್ಗಳನ್ನು ಬಿಟ್ಟಾಗ ಅದೇನಾಗುತ್ತಪ್ಪ ಅಂತಂದ್ರೆ ಈ ಒಂದು ಡರ್ಮಿಸ್ನಲ್ಲಿ ಬಂದು ಸೇರ್ಕೊಂಡು ಬಿಡ್ತದೆ. ಆದ್ರೆ ಈ ಡರ್ಮಿಸ್ ಏನು ಮಾಡ್ತದಪ್ಪ ಅಂತಂದ್ರೆ ಈ ಎಪಿಡರ್ಮಿಸ್ ಮಾಡಿದ ರೀತಿಯಾಗಿ ಇಲ್ಲಿ ಯಾವುದೇ ಜೀವಕೋಶಗಳ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಚರ್ಮದ ಪದರ ಇಲ್ಲಿಂದ ಏನಾಗೋದಿಲ್ಲಪ್ಪ ಅಂತಂದ್ರೆ ಹಾಳಾಗೋದಿಲ್ಲ. ಹಾಗಾಗಿ ಏನಾಗ್ತೈತಪ್ಪ ಅಂತಂದ್ರೆ ಈ ಟ್ಯಾಟೋನ ಪಿಗ್ಮೆಂಟ್ಗಳು ಈ ಡರ್ಮಿಸ್ ಪದರದಲ್ಲೇ ಉಳ್ಕೊಂಡು ಬಿಡ್ತಾವೆ. ಆದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಇಮ್ಯುನಿ ಜೀವಕೋಶಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಒಂದು ಟ್ಯಾಟೋನ ಪಿಗ್ಮೆಂಟ್ಗಳನ್ನು ಸಣ್ಣ ಸಣ್ಣ ಟುಕಡಿಗಳಾಗಿ ಒಡೆಯಕ್ಕೆ ನೋಡ್ತಾವೆ. ಈ ಒಂದು ಟ್ಯಾಟೋನ ಪಿಗ್ಮೆಂಟ್ಗಳನ್ನು ನಮ್ಮ ಇಮ್ಯುನಿಟಿ ಜೀವಕೋಶಗಳು ಏನು ಮಾಡ್ತಾವೆ ಅಂತಂದ್ರೆ ಸಣ್ಣ ಸಣ್ಣ ಟುಕಡಿಯಾಗಿ ಒಡೆಯಕ್ಕೆ ನೋಡ್ತಾವೆ. ಆದರೆ ಒಡೆಯಂಗಿಲ್ಲ ರೀ. ಯಾಕೆ ಒಡೆಯಂಗಿಲ್ಲ ಅಂತಂದ್ರೆ ಈ ಒಂದು ಟ್ಯಾಟೋನ ಪಿಗ್ಮೆಂಟ್ ಏನಿರ್ತೈತಪ್ಪ ಅಂತಂದ್ರೆ ಗಟ್ಟಿಯಾಗಿರ್ತೈತಿ ಮತ್ತು ದೊಡ್ಡದಾಗಿರೋದ್ರಿಂದ ಈ ಒಂದು ಇಮ್ಯುನಿಟಿ ಜೀವಕೋಶಗಳು ಈ ಒಂದು ಟ್ಯಾಟೋನ ಪಿಗ್ಮೆಂಟನ್ನು ಒಡೆಯಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನಾಗ್ತೈತಪ್ಪ ಅಂತಂದ್ರೆ ಇದು ಅನಿವಾರ್ಯವಾಗಿ ಈ ಡರ್ಮಿಸ್ ಪದರದಲ್ಲೇ ಏನಾಗ್ತೈತಪ್ಪ ಅಂತಂದ್ರೆ ಈ ಟ್ಯಾಟೋನ ಪಿಗ್ಮೆಂಟ್ಗಳು ಉಳ್ಕೊಂಡು ಬಿಡ್ತಾವೆ. ಹಾಗಾಗಿ ಟ್ಯಾಟೋ ಅಲ್ಲೇ ಉಳಿದ್ಬಿಡ್ತೈತೆ ರೀ. ಅದು ಹೋಗಂಗಿಲ್ಲ, ನಮ್ಮ ಶರೀರದಿಂದ ಅದು ಹೋಗಂಗಿಲ್ಲ, ನಮ್ಮ ಚರ್ಮದಿಂದ ಅದು ಹೋಗಂಗಿಲ್ಲ. ಇನ್ನು ಈ ರೀತಿಯಾಗಿರ್ತಕ್ಕಂಥ ಸೂಜಿ ಮೂಲಕ ಏನು ಮಾಡ್ತಾರೆ ಅಂತಂದ್ರೆ ಚರ್ಮದ ಒಳಪದರ ಆಗಿರ್ತಕ್ಕಂಥ ಡರ್ಮಿಸ್ ಒಳಗೆ ಈ ಒಂದು ಟ್ಯಾಟೋನ ಪಿಗ್ಮೆಂಟ್ಗಳನ್ನು ಬಿಡ್ತಾರೆ. ಅದು ಹಾಗಾಗಿ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಪದರ ನಾಶ ಆಗದೇ ಇರೋದಕ್ಕೆ ಟ್ಯಾಟೋ ಹಂಗೆ ಉಳ್ಕೊಂಡು ಬಿಡ್ತೈತಿ. ಇನ್ನು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಲೇಸರ್ ಲೈಟ್ನಿಂದ ಏನು ಮಾಡ್ತಿರ್ತಾರೆ ಅಂತಂದ್ರೆ ಟ್ಯಾಟೋಗಳನ್ನು ತೆಗೆಸ್ಕೋತಿರ್ತಾರೆ. ಅದು ಹೆಂಗೆ ಕೆಲಸ ಮಾಡ್ತೈತಪ್ಪ ಅಂತಂದ್ರೆ ಲೇಸರ್ನ ಕಿರಣಗಳು ಏನು ಮಾಡ್ತಾವೆ ಅಂತಂದ್ರೆ ನಿರಳಾತೀತ ಕಿರಣಗಳು ಇರೋದ್ರಿಂದ ಈ ಪಿಗ್ಮೆಂಟನ್ನು ಟ್ಯಾಟೋನ ಪಿಗ್ಮೆಂಟನ್ನು ಸಣ್ಣ ಟುಕಡಿಗಳಾಗಿ ಒಡೆದು ಬಿಡ್ತಾವೆ. ಆ ಒಡೆದಂಥ ಟುಕಡಿಗಳನ್ನು ನಮ್ಮಲ್ಲಿ ಇರ್ತಕ್ಕಂಥ ಇಮ್ಯುನಿ ಸೆಲ್ಗಳು ಏನು ಮಾಡ್ತಾವೆ ಅಂತಂದ್ರೆ ಆ ಸಣ್ಣ ತುಕಡಿಗಳನ್ನು ನಾಶಪಡಿಸ್ತಾವೆ. ಹಾಗಾಗಿ ಆ ಲೇಸರ್ ಟ್ರೀಟ್ಮೆಂಟಿಂದ ಏನಾಗ್ತೈತಪ್ಪ ಅಂತಂದ್ರೆ ಟ್ಯಾಟೋ ಇದ್ದು ಅಳಿಕೆ ಬಿಡ್ತೈತಿ. ಇನ್ನು ಮತ್ತೊಂದು ನೀವು ಗಮನಿಸಿರ್ಬೋದು, ಟ್ಯಾಟೋ ಏನಾಗ್ತೈತಪ್ಪ ಅಂತಂದ್ರೆ ಒಂದು 10, 15 ಅಥವಾ 20 ವರ್ಷಗಳ ನಂತರ ಏನಾಗ್ತೈತೆ ಅಂದ್ರೆ ಸ್ವಲ್ಪ ಮಬ್ಬಾಗಿ ಡಿಮ್ ಆಗಿ ಕಾಣಕ್ಕೆ ಚಲೋ ಆಗ್ತೈತಿ. ಯಾಕೆ ಆ ರೀತಿ ಆಗ್ತೈತಪ್ಪ ಅಂತ ನೋಡಿದಾಗ ನಮ್ಮ ಸೂರ್ಯನಿಂದ ಬರತಕ್ಕಂಥ UV ರೇಸ್ ಅಥವಾ ನಿರಳಾತೀತ ಕಿರಣಗಳು ಅಂತ ಕರಿತೀವಿ. ಈ ನಿರಳಾತೀತ ಕಿರಣಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ನಮ್ಮ ಡರ್ಮಿಸ್ ಪದರದಲ್ಲಿರ್ತಕ್ಕಂಥ ಟ್ಯಾಟೋನ ಪಿಗ್ಮೆಂಟ್ಗಳನ್ನು
ನಿಧಾನವಾಗಿ ತನ್ನ ನೇರಳಾತೀತ ಕಿರಣಗಳು ಸೂರ್ಯನ ನೇರಳಾತೀತ ಕಿರಣಗಳು ಏನು ಮಾಡ್ತಾವ ಅಂತಂದ್ರೆ ಟುಕುಡಿಗಳಾಗಿ ಒಡೆಯಕ್ಕೆ ಚಾಲೂ ಮಾಡ್ತಾವ, ನಿಧಾನವಾಗಿ ಹೊಡಿತಾವ. ಹಾಗಾಗಿ ಏನಾಕೈತಪ್ಪ ಅಂತಂದ್ರೆ ಆ ನಿಧಾನವಾಗಿ ಹೊಡೆದಂಥ ಪಿಗ್ಮೆಂಟ್ ಇದ್ದು ಡಿಮ್ ಆಗ್ತದೆ, ಮಬ್ಬಾಗ್ತದೆ. ಆವಾಗ ನಮ್ಮ ಚರ್ಮದ ಮೇಲಿರ್ತಕ್ಕಂಥ ಟ್ಯಾಟೋದು ಏನಾಗತ್ತಪ್ಪ ಅಂತಂದ್ರೆ ಮಬ್ಬಾಗ್ತಾ ಬರ್ತದೆ. ಇನ್ನು ಟ್ಯಾಟೋವನ್ನು ತಕ್ಕುವಾಗ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ವಿಚಾರವನ್ನು ಗಮನದಲ್ಲಿಸ್ಕೋಬೇಕು. ಅದೇನಪ್ಪ ಅಂತಂದ್ರೆ ಭಾಳ ಇಂಪಾರ್ಟೆಂಟು. ಏನು ಮಾಡಬೇಕಪ್ಪ ಅಂತಂದ್ರೆ ಹೊಸ ಸೂಜಿಯನ್ನು ಬಳಸಬೇಕು. ಹೊಸ ಸೂಜಿಯನ್ನು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಬಳಸ್ಬೇಕು. ಈ ನೀಡಲ್ಗಳನ್ನು ಆ ಟ್ಯಾಟೋ ಏನು ತೆಗಿತಿರ್ತಲ್ಲ ಆ ಮಷೀನಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಹೊಸ ಸೂಜಿಯನ್ನೇ ಬಳಸಿ ನಾವೇನು ಮಾಡ್ಬೇಕಂದ್ರೆ ಟ್ಯಾಟೋಗಳನ್ನು ತಕ್ಕೋಬೇಕ್ರಿ. ಇನ್ನು ಟ್ಯಾಟೋ ತಕ್ಕೋ ನಂತರ ಏನು ಮಾಡಬೇಕಪ್ಪ ಅಂತ ನೋಡಿದಾಗ ಹೆಪಟೈಟಿಸ್ ಬಿ ಮತ್ತು TT ಇಂಜೆಕ್ಷನ್ಗಳನ್ನು ಏನು ಮಾಡಬೇಕಪ್ಪ ಅಂತ ನಾವು ಮಾಡಿಸ್ಕೋಬೇಕಾಗತ್ತೆ. ಯಾಕೆ ಮಾಡಿಸ್ಕೋಬೇಕ್ರಿ ಅಂತ ಕೇಳಿದಾಗ ಈ ಸೂಜಿಗಳು ನಮ್ಮ ಚರ್ಮದ ಒಳಭಾಗದಲ್ಲಿ ಹೋಗೋದ್ರಿಂದ ಏನಾಕವಪ್ಪ ಅಂತಂದ್ರೆ ಅಲ್ಲಿ ಜೀವಕೋಶಗಳಿಗೆ ಹಾನಿ ಮಾಡೋದ್ರ ಮೂಲಕ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ತರ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದರ ಜೊತೆಗೆ ನಂಜಾಗ್ತಕ್ಕಂಥ ನಂಜು ಅಂತ ಕರಿತೀವಿ, ನಂಜಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಬೇಕಾಗತ್ತಪ್ಪ ಅಂತಂದ್ರೆ ಟ್ಯಾಟೋವನ್ನು ತಕ್ಕೋದ ನಂತರ ಹೆಪಟೈಟಿಸ್ ಬಿ ಮತ್ತು TT ಇಂಜೆಕ್ಷನ್ಗಳನ್ನು ಮಾಡಿಸ್ಕೊಂತೀವಿ ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫೆಕ್ಷನ್ಸ್ ಆಗಲಿ ಅಥವಾ ಸಾಂಕ್ರಾಮಿಕ ರೋಗಗಳಾಗಲಿ ಬರೋದಿಲ್ಲ ಅಂತ ಹೇಳ್ತಾ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ರೀ. ಯಾಕಂತಂದ್ರೆ ಮೆಹಂದಿ ಮತ್ತು ಟ್ಯಾಟೋ ನಡುವೆ ನಮಗೆಲ್ಲ ಡಿಫ್ರೆನ್ಸ್ ಗೊತ್ತಿತ್ತು, ಆದರೆ ಮೆಹಂದಿ ಯಾಕೆ ಹೋಗ್ತೈತಿ ಮತ್ತು ಟ್ಯಾಟೋ ಯಾಕೆ ಹೋಗೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಅತ್ಯಂತ ವಿಸ್ತಾರವಾಗಿ ನಾವು ನೋಡ್ತಾ ಬಂದಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಇನ್ನೂ ಹಲವಾರು ವಿಡಿಯೋಗಳ ಮೂಲಕ ನಿಮಗೆ ಕುತೂಹಲ ವಿಷಯಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ, ಅವರಿಗೂ ಕೂಡ ಇಂಥ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.